ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಗೋಸಲ ಚೆನ್ನಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ನೂತನ ಸೇವಾ ವೆಬ್ಸೈಟ್ ಗುಬ್ಬಿ ಶಾಸಕ ಆರ್ ಶ್ರೀನಿವಾಸ್ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಯಾತ್ರಿ ಶ್ರೀನಿವಾಸ್ ಕಾಮಗಾರಿಗೆಂದು ಮುಜರಾಯಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದು 5 ಕೋಟಿ ಹಣ ಮಂಜೂರಾಗಿದ್ದು ಶೀಘ್ರದಲ್ಲೇ ಕಾಮಗಾರಿ ಆರಂಭಿಸಲಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಚನ್ನಬಸವೇಶ್ವರ ದೇವರ ಒಂದು ವೆಬ್ಸೈಟನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರ್ಯಾರು ಚನ್ನಬಸವೇಶ್ವರ ಭಕ್ತರಿದ್ದಾರೋ ಅದ್ರ ಬಗ್ಗೆ ಪೂರ ಮಾಹಿತಿಯನ್ನು ಇಡೀ ವೆಬ್ಸೈಟ್ನಲ್ಲಿ ಎಲ್ಲರೂ ಕೂಡ ಪ್ರಪಂಚದಲ್ಲಿ ಎಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ಕೂಡ ಒಂದು ಅವಕಾಶ ಆಗೋ ರೀತಿಯಲ್ಲಿ ಒಂದು ವೆಬ್ಸೈಟನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವರಿಗೆ ಯಾರಾದರೂ ಕೂಡ ಕಾಣಿಕೆ ಕೊಡ್ತಕ್ಕಂಥವ್ರು ಇರ್ಬೋದು, ಮತ್ತು ಯಾವುದಾದ್ರೂ ಇಲ್ಲಿ ನಡೀತಕ್ಕಂಥ ಪೂಜೆಗಳಿಗೆ ಇರ್ಬೋದು, ಅವರು ಅಡ್ವಾನ್ಸಾಗೆ ವೆಬ್ಸೈಟಲ್ಲಿ ಅವರು ಟೈಮ್ ತಗೊಂಡು ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ಒಂದು ಅವಕಾಶ ಆದ ರೀತಿಯಲ್ಲಿ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಲಿ ಯಾರಾದರೂ ಕಾಣಿಕೆ ಕೊಡ್ತಕ್ಕಂಥವ್ರು ವೆಬ್ಸೈಟಲ್ಲೇ ಅಕೌಂಟ್ಗೆ ಹಾಕ್ತಕ್ಕಂಥದ್ದನ್ನ ಮಾಡಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತು ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬರಲಿಕ್ಕೆ ಯಾವುದೇ ದೇಶದ ಯಾವುದೇ ಮೂಲೆಯಿಂದ ಅವರಿಗೆ ಬೇರೆ ಬೇರೆ ಅಡ್ರೆಸ್ಗಳು ಯಾವ ರೀತಿ ಸಿಗ್ತವೋ ಅದೇ ರೀತಿ ಇದರ ರೂಟ್ ಕೂಡ ಅಡ್ರೆಸ್ ಕೂಡ ಸಿಗ್ತಕ್ಕಂಥದ್ದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ವೆಬ್ಸೈಟ್. ಚನ್ನಬಸವೇಶ್ವರ ದೇವಸ್ಥಾನ ನಡೆದು ಬಂದಿರತಕ್ಕಂಥದ್ದು, ಅದರ ಹಿಂದಿನ ಹಿನ್ನೆಲೆ ಎಲ್ಲವನ್ನೂ ಕೂಡ ಈ ವೆಬ್ಸೈಟ್ನಲ್ಲಿ ಕವರ್ ಮಾಡಿ ವೆಬ್ಸೈಟ್ ಚನ್ನಬಸವೇಶ್ವರ ದೇವಸ್ಥಾನದ ಒಂದು ವೆಬ್ಸೈಟನ್ನು ಇವತ್ತು ಆ ಸ್ವಾಮಿಯ ವೆಬ್ಸೈಟ್ ಓಪನ್ ಮಾಡ್ತಾರೆ. ಭವನ ಅರ್ಧಕ್ಕೆ ಆಗಿ ತುಂಬ ವರ್ಷಗಳಿಂದ ನಿಂತುಬಿಟ್ಟಿದೆ. ಯಾತ್ರಿ ನಿವಾಸ ಅದು ಹಿಂದೆ ನಮ್ಮ ಲ್ಯಾಂಡ್ ಆರ್ಮಿಯವರು ನಿರ್ಮಾಣ ಮಾಡಿದರು. ನಾನು ಅದ್ರ ಬಗ್ಗೆ ಕೂಡ ಮೊನ್ನೆ ನಮ್ಮ ಅಧ್ಯಕ್ಷರು ರಾಮಣ್ಣ ಅವರೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಇದು ಮಾಡಿ ಕೆಲವರು ಇನ್ನೂ ಹಣ ಕೊಡಬೇಕು, 60 ಲಕ್ಷ ಕೊಡಬೇಕು ಅವರೇ ಅಂತಕ್ಕಂಥದ್ದು ಐತಿ. ಅದನ್ನು ನಾನು ಸರ್ಕಾರದ ಲೆವೆಲಲ್ಲಿ ಎಲ್ಲ ಲೆಟರನ್ನು ಕೊಟ್ಟು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದೀವಿ. ಮತ್ತು 5 ಕೋಟಿ ಹಣನೂ ಕೂಡ ಹಾಕೋಕ್ಕೆ ಅದಕ್ಕೆ ಎಲ್ಲ ಮಿನಿಸ್ಟ್ರಿಗೆ ಹೇಳಿ ಮಾಡಿಸಿದ್ವಿ. ಅದು ಸ್ವಲ್ಪ ಲೇಟ್ ಆಯಿತು. ಮತ್ತೆ ಪಾರ್ಕ್ ಅನ್ನು ನಿರ್ಮಾಣ ಮಾಡ್ತೀವಿ ಅಂತ ಒಂದು ಇತ್ತು ಸರ್, ಪಕ್ಕದಲ್ಲೊಂದು ಒಳ್ಳೆ ಪಾರ್ಕ್ ನಿರ್ಮಾಣ. ನಾನು ಯಾವತ್ತು ಪಾರ್ಕ್ ಮಾಡ್ತೀನಿ ಅಂತ ಹೇಳಿಲ್ಲ, ನಾನು ಅದನ್ನು ಯಾವತ್ತೂ ಹೇಳಿಲ್ಲ. ವಿರುದ್ಧ ನಮ್ಮ ಅಧ್ಯಕ್ಷರು, ಈ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಅವರು ಅರ್ಧ ಆಗಿದ್ದಾರೆ ಅಂದಾಗ ಅದು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಎನ್ಕ್ವೈರಿ ಮಾಡಿದಾಗ ಸಂದರ್ಭದಲ್ಲಿ ಲ್ಯಾಂಡ್ ಆರ್ಮಿ ಹಿಂದೆ ಮಾಡಿದ್ದಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಈಗ ಹಣ ಎಷ್ಟು ಬೇಕೋ ಅದನ್ನು ಮಂತ್ರಿಗಳಲ್ಲಿ ಲೆಟ್ರ್ ಕೊಟ್ಟು ಅದೆಲ್ಲ ಕರೆಸ್ಪಾಂಡೆನ್ಸ್ ನಡೀತಾ ಇದೆ. ಅಷ್ಟು ಮಾತ್ರ ಗೊತ್ತಿದ್ದಷ್ಟೇ ಸರ್. ಮುಂದಿನ ದಿನದಲ್ಲಿ ಪ್ರೇಕ್ಷಣೀಯ ಸ್ಥಳ ಆಗುತ್ತಾ ಗುಬ್ಬಿ ಪ್ರೇಕ್ಷಣೀಯ ಸ್ಥಳ ಟೂರಿಸಂ ಪ್ಲೇಸ್ ಆಗುತ್ತಾ? ನೆಕ್ಸ್ಟ್ ಪರ್ಸೆಂಟ್ ಆಗುತ್ತೆ ಅಂತ ಈಗಾಗಲೇ ಟೂರಿಸಂ ಪ್ಲೇಸ್ ಚನ್ನಬಸವೇಶ್ವರದ್ದು ಇದರ ಮಾಹಿತಿ ಎಲ್ಲ ಕಡೆ ಸಿಗ್ತಿರ್ಲಿಲ್ಲ. ಅದೇ ರೀತಿ ಈಗ ವೆಬ್ಸೈಟ್ ಇರೋದ್ರಿಂದ ಇದು ಯಾರು ಬೇಕಾದ್ರೂ ಹೆಲ್ಪ್ ಕೂಡ ಇದು ಮಾಹಿತಿ ತಗೊಬೋದು. ನಡೀತಕ್ಕಂಥ ಪೂಜಾ ಕಾರ್ಯಕ್ರಮಗಳನ್ನ ಅಲ್ಲೇ ಬುಕ್ ಮಾಡ್ಕೊಬೋದು.